ಸ್ನೇಹಿತರೆ, ಭಾಷಣ ಕಲಿಕೆ ಮತ್ತು ಸಕಾರಾತ್ಮಕತೆ ಕುರಿತು ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ. ಸರ್, ಭಾಷಣ ಕಲಿಯೋಕ್ಕೂ ಪಾಸಿಟಿವ್ ಆಗಿರೋದಕ್ಕೂ ಎಲ್ಲಿಂದ ಎಲ್ಲಿಗೆ ಸಂಬಂಧ, ಎತ್ತಣ ಸಂಬಂಧ ಅಂತ ನಿಮ್ಗೆ ಅನಿಸ್ತಾ ಇದೆ? ಅಂದರೆ ನಾನು ಕಲಿತೀನಿ ಅಂತ ನನ್ನ ಮೇಲೆ ನನಗೆ ನಂಬಿಕೆ ಬರೋದಕ್ಕೆ ಬೇಕು. ಪಾಸಿಟಿವ್ ಆಗಿ ಯೋಚನೆ ಮಾಡೋದು. ನಾವು ಸುಮಾರು ಜನ ಒಂದು ಪ್ರಶ್ನೆ ಕೇಳಿದ್ದಾರೆ, ಸರ್ ನಾನು ಕಲಿಬೋದು ಸರ್, ನೀವು ಎಷ್ಟೊಂದು ಜನ ನೋಡಿದ್ದೀರಲ್ವ ಅಂತ. ಅದು ಯಾರ ಹತ್ರ ಬರ್ತೀರಾ ಅಂದರೆ, ನಾನೊಂದು ಚಾಲೆಂಜ್ ಮಾಡ್ತೀನಿ. ನಾನು ಪ್ರಪಂಚದಲ್ಲಿ ಮಾತಾಡಕ್ಕೆ ಬರ್ಬೇಕಷ್ಟೆ. ಯಾರನ್ನಾದ್ರೂ ಕರ್ಕೊಂಬನ್ರಿ, ಹಾಂ, ಮಾತಾಡಿಸ್ತೀನಿ ಅಂತ ನಾನು ಚಾಲೆಂಜ್ ಮಾಡ್ತೀನಿ. ಕೆಲವರು ಕಡಿಮೆ ಟೈಮ್ ಪಿಕಪ್ ಆಗ್ತಾರೆ, ಕೆಲವರು ಲೇಟಾಗಿ ಪಿಕಪ್ ಆಗ್ತಾರೆ, ಬಟ್ ಗ್ಯಾರಂಟಿ ಆಗ್ತಾರೆ. ಬಿಫೋರ್ ಆ್ಯಂಡ್ ಆಫ್ಟರ್ ಕಂಪ್ಯಾರಿಟಿವ್ಲಿ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಮುಂಚೆ ಹೇಗಿದ್ರಿ, ಈಗ ಹೇಗೆ ಆಗ್ತೀರಿ, ಮುಂದೆ ಬದಲಾಗ್ತೀರಿ. ಯಾಕೆ ನಾವೆಲ್ಲ ರೆಕಾರ್ಡ್ ಮಾಡ್ತಾ ಇರ್ತೀವಿ. ನಿಮಗೆ ನಿಮ್ಮ ಮಾತು ಆಡಿದ ವಿಡಿಯೋಗಳನ್ನು ಆನಂತರ ನೋಡಿಕೊಂಡ್ರೆ, ಹಾಂ, ನಾನು ಹಾಗೆ ಮಾತಾಡ್ತಾ ಇದ್ದೆ, ಹೀಗೆ ಮಾತಾಡ್ತಾ ಇದ್ದೀನೋ ಅಂತ ಸುಮಾರು ಜನಕ್ಕೆ ಆ, ಬದಲಾವಣೆಗಳು ಕಣ್ಣಿಗೆ ಕಾಣುವಂತೆ ಆಗ್ತದೆ. ಅದಕ್ಕೆ ನಾನು ಮೊದಲು ಈ ಈ ಕೋರ್ಸ್ ಮಾಡೋದು. ದೋ ಐ ಆಮ್ ಎನ್ ಟ್ರಾನ್ಸ್ಫರ್ಮೇಷನ್ ಮೆಂಟರ್, ಪ್ರಿಫರೆನ್ಸ್ ಪಬ್ಲಿಕ್ ಸ್ಪೀಕಿಂಗ್ಗೆ ಹೆಚ್ಚು ಒತ್ತು ಕೊಡ್ತಾ ಇರೋದಕ್ಕೆ ಕಾರಣ, ಕಣ್ಣಿಗೆ ಕಾಣುವ ಬದಲಾವಣೆಯನ್ನು ನಾವು ಇಲ್ಲಿ ಕಾಣಲು ಸಾಧ್ಯ. ಓಕೆ, ವಿಷಯಕ್ಕೆ ಬರೋಣ. ಸಕಾರಾತ್ಮಕತೆ ಅಂದ್ರೇನು? ಪಾಸಿಟಿವಿಟಿ. ನಕಾರಾತ್ಮಕತೆ ಅಂದರೆ ನೆಗೆಟಿವಿಟಿ. ನಾನು ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾ ಇದ್ರೆ, ಸಾರ್ ನಾನು ನಿಜವಾಗ್ಲೂ ಕಲಿತೀನ, ನನಗೆ ಇಷ್ಟೊಂದು ವಯಸ್ಸಾಗೋಯ್ತು ಸರ್ ಅಂತ ನಿಮಗೆ ಡೌಟ್ ಬಂದ್ಬಿಟ್ರೆ, ನಾನು ಅದಕ್ಕೊಂದು ಮಾತು ಹೇಳಬೇಕು. ನಮ್ಮ ಆನ್ಲೈನ್ ಕ್ಲಾಸ್ಗೆ 5ನೇ ಕ್ಲಾಸ್ ಹುಡುಗ ಬಂದಿದ್ದ, ಆಮೇಲೆ 74 ವಯಸ್ಸಿನವರು ಕಲ್ತ್ಕೊಂಡೋಗ್ಯಾರ. ಮಿನಿಮಮ್ ಇಲ್ಲಿ ನಾನು ಫಿಫ್ತ್ ಸ್ಟ್ಯಾಂಡರ್ಡ್ ಅಂದರೆ ಅರೌಂಡ್ 10-11 ವರ್ಷ. ಈ ಕಡೆ 74 ವರ್ಷ ರಿಟೈರ್ಡ್ ಗೌರ್ಮೆಂಟ್ ಆಫೀಸರ್ ಒಬ್ರು. ಹ್ಮ್, ಪ್ರೂಫ್ ಬೇಕಾ? ಆ 74 ವರ್ಷದವ್ರು ಮಾತಾಡಿರೋದು ಕಲಂದರ್ ಅಂತ ಹೆಸರು. ಅವ್ರು ಅಟ್ಲೀಸ್ಟ್ ಒಂದು 5-6 ವಿಡಿಯೋ, 5-6 ಸಬ್ಜೆಕ್ಟ್ ಮಾತಾಡಿದ್ದಾರೆ. ಅದು ಎಷ್ಟೊತ್ತು ಮಾತಾಡಿದ್ದಾರೆ ಗೊತ್ತಾ? ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಮಾತಾಡಿದ್ದಾರೆ. ಕನ್ನಡ ರಾಜ್ಯೋತ್ಸವದ ಬಗ್ಗೆ, ಜೊತೆಗೆ ಭಾರತದ ಸ್ವಾತಂತ್ರ್ಯದ ಬಗ್ಗೆ ಅವ್ರ ಮಾತುಗಳನ್ನು ಕೇಳಿಬಿಟ್ಟು ಕೆಲವರು, ನೀವು ಹಿಸ್ಟ್ರಿ ಪ್ರೊಫೆಸರಾ ಕನ್ನಡ ಪ್ರೊಫೆಸರಾ ಅಂತ ಕೇಳಿದ್ರಂತೆ ಈ ವಿಡಿಯೋ ನೋಡ್ಬಿಟ್ಟು. ಆ ಮಟ್ಟಕ್ಕೆ ಅವರು ಅಭಿವೃದ್ಧಿ ಹೊಂದಿದ್ದು ಬೆಳೆದಿದ್ದನ್ನ ನಾನು ಗಮನಿಸಿದ್ದೇನೆ. ಹಾಗಾಗಿ ನನಗೆ ಗ್ಯಾರಂಟಿ, ನನ್ನ ಮೇಲೆ ನನಗೆ ಗ್ಯಾರಂಟಿ ಇದೆ. ನೀವು ಬೇರೆ ಬೇರೆ ಗ್ಯಾರಂಟಿಗಳು ನಂಬ್ಕೊಂಡಿರ್ತೀರಿ ಗೊತ್ತು. ಕೆಲವರು ನಮ್ಮ ಮೇಲೆ ನಾವು ಗ್ಯಾರಂಟಿ ಇಟ್ಕೊಳ್ಳೋದು ತುಂಬ ಮುಖ್ಯ. ಪಾಸಿಟಿವ್ ಆಗಿ ಆಲೋಚನೆ ಮಾಡಬೇಕು. ಅದಕ್ಕೆ ಒಂದು ಸಣ್ಣ ಚಟುವಟಿಕೆ ಇಲ್ಲಿ ಮಾಡೋಣ. ನಾನು ಒಂದು ವಾಕ್ಯ ಹೇಳಿದ್ರೆ ಆ ವಾಕ್ಯನ ನೀವು ರಿಪೀಟ್ ಮಾಡಬೇಕು. ನಿಮ್ಮ ಪರವಾಗಿ ನಾನು ರಿಪೀಟ್ ಮಾಡ್ತೀನಿ. ಆ ಸೆಕೆಂಡ್ ಟೈಮ್ ರಿಪೀಟ್ ಮಾಡ್ಬೇಕಾದ್ರೆ ನನ್ನ ಜೊತೆ ನೀವು ಧ್ವನಿಗೂಡಿಸಿ, ಮನೆಯಲ್ಲಿ ಎಲ್ಲಿರ್ತೀರೋ ಅಲ್ಲಿ ಆ, ನೀವು ರಿಪೀಟ್ ಮಾಡಿ. ಓಕೆ, ಫಸ್ಟು ನಿಧಾನಕ್ಕೆ ಉಸಿರು ತಗೊಂಡು ನಿಧಾನಕ್ಕೆ ಉಸಿರು ಬಿಟ್ಟು ಆರಾಮಾಗಿರಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕೂಲ್, ಕಾಮ್, ಕಂಫರ್ಟಬಲ್. ತಣ್ಣಗಿರಿ, ಕಾಮ್, ಆರಾ ಒಂದು ಪ್ರಶಾಂತವಾಗಿರಿ, ಕಂಫರ್ಟಬಲ್, ಆರಾಮದಾಯಕವಾಗಿರಿ ಅಂತ. ಈ 3 ಫಾರ್ಮುಲಾ ನೀವು ಎಲ್ಲೇ ಇಟ್ಕೊಳ್ಳಿ, ನೀವು ಭಾಷಣ ಮಾಡೋಕ್ಕೆ ಹೋಗಿ, ಅಥವಾ ಸೋಷಿಯಲ್ ಮೀಡಿಯಲ್ಲಿ ಮಾತಾಡೋಕ್ಕೆ ಹೋಗಿ, ರೇಡಿಯೋನಲ್ಲಿ ಮಾತಾಡೋಕ್ಕೆ ಹೋಗಿ, ಇದು ನಿಮಗೆ ತುಂಬ ಸಹಾಯ ಆಗ್ತದೆ. ಓಕೆ, ನಾನು ಈ ವಾರದಲ್ಲಿ ಯಾರು ಬಿಗ್ ಎಫ್ ಎಮ್ ಕೇಳ್ತಾ ಇರ್ತೀರಿ, ಬಿಗ್ ಎಫ್ ಎಮ್ನಲ್ಲಿ ಪರೀಕ್ಷೆ ಕುರಿತು 2-2 ನಿಮಿಷ 3-4 ದಿನ ಮಾತಾಡಿದೆ. ಸೊ ಈ 3 C's ಫಾರ್ಮುಲಾ ಇಟ್ಕೊಂಡು ಅವರು ಪರೀಕ್ಷೆ ಬೇರೆ ಬೇರೆ ಥರದ ಕ್ವಶನ್ ಕೇಳಿದ್ರು. ಒಂದೊಂದು ಕ್ವಶನ್ಗೂ 2-2 ನಿಮಿಷ ಉತ್ತರ ಕೊಟ್ಟು ಬಿಗ್ ಎಫ್ ಎಮ್ 92.7 ಅವ್ರಿಗೆ ಕಳಿಸ್ದೆ. ಅವರು ಅದನ್ನ ಎಫ್ ಎಮ್ನಲ್ಲಿ ಹಾಕ್ಕೊಂಡ್ರು. ಓಕೆ, ಸುಮ್ಮನೆ ಮಾಹಿತಿಗದು ಹೇಳ್ತಾ, ಈಗ ನಾನು ವಾಕ್ಯ ಹೇಳ್ತೀನಿ, ನೀವು ಅದು ರಿಪೀಟ್ ಮಾಡ್ತೀರಿ. ನನ್ನ ಮಾತು ಮಧುರವಾಗಿದೆ. ಸೊ ನನ್ನ ಜೊತೆ ಹೇಳಿ, ನನ್ನ ಮಾತು ಮಧುರವಾಗಿದೆ. ಸೊ 2ನೇ ಸರಿ ಹೇಳಿದಾಗ ನಿಮಗೆ ನಾನು ಏನು ಹೇಳ್ತೀನಿ ಅಂತ ಗೊತ್ತಿರುತ್ತೆ, ರಿಪೀಟ್ ಮಾಡ್ತೀರಾ. ಕರೆಕ್ಟಾ? ನನ್ನ ಭಾಷೆ ಸೊಗಸಾಗಿದೆ. ನನ್ನ ಭಾಷೆ ಸೊಗಸಾಗಿದೆ. ನನ್ನ ಧ್ವನಿ ಇಂಪಾಗಿದೆ. ನನ್ನ ಧ್ವನಿ ಇಂಪಾಗಿದೆ. ಹೇಳ್ತಾ ಇದ್ದೀರಲ್ಲ,
ನನ್ನ ಶಾರೀರಿಕ ಭಾಷೆ ಸ್ವಾಭಾವಿಕವಾಗಿದೆ. ನನ್ನ ಶಾರೀರಿಕ ಭಾಷೆ ಸ್ವಾಭಾವಿಕವಾಗಿದೆ. ನನ್ನ ಭಾಷಣದಿಂದ ಪ್ರೇರಣೆ ಸಾಧ್ಯ. ನನ್ನ ಭಾಷಣದಿಂದ ಪ್ರೇರಣೆ ಸಾಧ್ಯ. ಗುಡ್, ಚೆನ್ನಾಗಿ ಹೇಳ್ಕೊತಾ ಇದ್ರಿ. ನಾನು ಉತ್ತಮ ಭಾಷಣಕಾರ. ನಾನು ಉತ್ತಮ ಭಾಷಣಕಾರ. ನಾನು ನಿರಂತರ ಕಲಿಕೆಯ ವಿದ್ಯಾರ್ಥಿ. ನಾನು ನಿರಂತರ ಕಲಿಕೆಯ ವಿದ್ಯಾರ್ಥಿ. ನಾನು ಆತ್ಮವಿಶ್ವಾಸದಿಂದ ಮಾತನಾಡುತ್ತೇನೆ. ನಾನು ಆತ್ಮವಿಶ್ವಾಸದಿಂದ ಮಾತನಾಡುತ್ತೇನೆ. ನಾನು ನಿರಂತರ ಅಭ್ಯಾಸ ಮಾಡುತ್ತೇನೆ. ನಾನು ನಿರಂತರ ಅಭ್ಯಾಸ ಮಾಡುತ್ತೇನೆ. ನಾನು ಪ್ರಖ್ಯಾತ ವಾಗ್ಮಿ. ನಾನು ಪ್ರಖ್ಯಾತ ವಾಗ್ಮಿ. ನನಗೆ ಜ್ಞಾಪಕ ಶಕ್ತಿ ಚೆನ್ನಾಗಿದೆ. ನನಗೆ ಜ್ಞಾಪಕ ಶಕ್ತಿ ಚೆನ್ನಾಗಿದೆ. ನೀವು ಹೇಳ್ಕೊಳ್ಳಿಲ್ಲ ಅಂದ್ರೆ ನನಗೆ ಗೊತ್ತಾಗ್ತದ. ಏನಂತೀರಿ? ನಾನೊಬ್ಬ ಗುರು ಅಲ್ವಾ? ಸುಮ್ಮನೆ ಮುಖ ನೋಡ್ಕೊಂಡು ಮೂತಿ ನೋಡ್ಕೊಂಡು ಕೂತ್ಕೊಂಡ್ರಿ ಎಲ್ರಿ ಕಲಿತೀರಿ? ನಾನು ಹೇಳ್ದಾಗ ನೀವು ಉಚ್ಚಾರ ಮಾಡ್ಬೇಕು. ಬರೀ ಕೇಳಿಸ್ಕೊಂಡು ಕೂತ್ಕೊಂಡ್ಬಿಟ್ಟು ಅಂತ ಇದ್ರೆ ಉದರಾಗದಲ್ಲಿ. ನಾನೇನು ದೇವರಲ್ಲ, ಆದರೆ ಗೊತ್ತಾಗ್ತದೆ ನಮ್ಮ ಜನ ಹೆಂಗೆ ಮಾಡ್ತಾರೆ ಅಂತ. ಅದರಲ್ಲಿ ಇಲ್ಲಿ ಕ್ಲಾಸಲ್ಲಿ ಕೂತವರೆ ಒಬ್ರು ಬಾಯ್ ಬಿಡ್ಲಿಲ್ಲ. ಇಲ್ಲಿ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಬರೋದು ಇದ್ರೆ ಬರಬಾರ್ದು. ಒಂದು ಆಕ್ಟಿವಿಟಿ ಇಂದಾಗ ನಾನು ಎರಡನೇ ಸರಿ ನಿಮ್ಮ ಪರವಾಗಿ ಉಚ್ಚಾರ ಮಾಡಿದಾಗ ನೀವು ರಿಪೀಟ್ ಮಾಡಬೇಕು. ರಿಪೀಟ್ ಮಾಡಲಿಲ್ಲ ಅಂದ್ರೆ ನಿಮ್ಮನ್ನ ಯಾರು ತಳ್ಳೋರು, ಪುಷ್ ಮಾಡೋರು? ಯಾರು ಮಾಡೋದಿಲ್ಲ. ನಮ್ಮನ್ನು ನಾವೇ ತಳ್ಕೋಬೇಕು. ನಮ್ಮ ಜೀವನದಲ್ಲಿ ನಾವೇ ಡಿಸೈಡ್ ಮಾಡಬೇಕು, ವಿ ಹ್ಯಾವ್ ಟು ಡೂ ಸಮಥಿಂಗ್ ಅಂತ. ನಾನು ಆ್ಯಕ್ಚುಲಿ ಒಂದು ಪುಸ್ತಕನೂ ಬರೆದಿದ್ದೇನೆ, ಲೈಫ್ ನಮ್ದೇನೆ ಅಂತ. ನಮ್ಮ ಲೈಫಲ್ಲಿ ನಾವು ಫಸ್ಟ್ ನಮ್ಮ ಬಗ್ಗೆ ನಾವು ಗಮನ ಕೊಡಬೇಕು. ನಾನು ನನ್ನ ಜ್ಞಾನ, ನನ್ನ ಕೌಶಲ್ಯ, ನನ್ನ ಮನೋಭಾವ, ನನ್ನ ಅಭ್ಯಾಸಗಳು ಅವನ್ನ ಇಂಪ್ರೂವ್ ಮಾಡ್ಕೋಬೇಕು. ಹೋಗಲಿ, KASH ಅಂತ ಟೈಪ್ ಮಾಡಿ. KASH, ಕ್ಯಾಶ್. ಒಂಥರ ಕನ್ನಡದ ಕ್ಯಾಶ್. ಅಂದರೆ ನಾಲೆಡ್ಜು, ಆ್ಯಟಿಟ್ಯೂಡು, ಸ್ಕಿಲ್ಸು, ಹ್ಯಾಬಿಟ್ ಅಂತ ಅಟ್ಲೀಸ್ಟ್ ಟೈಪ್ ಮಾಡಿದ್ರಿ. ಗುಡ್. ಆ ಥರ ಟೈಪ್ ಮಾಡ್ತಾ ಇರಬೇಕು. ಅದರ ಅರ್ಥ ಏನು ಅಂದರೆ ಸ್ಪಂದಿಸೋದು ಅಂತಾರೆ. ನಾವೇನಾದ್ರು ಹೇಳಿದ್ರೆ ಮಾಡಿದ್ರೆ ಅಲ್ಲಿ ಸ್ಪಂದಿಸಿದ್ರೆ ಮಾತ್ರನೇ. ನೀವು ಮುಂದೆ ಮಾತಾಡೋರು ನಿಮ್ಮ ಮಾತನ್ನು ಕೇಳಿ ಅವರಲ್ಲಿ ಪ್ರಭಾವ ಉಂಟಾಗಬೇಕೆಂದರೆ ಹೇಗೆ? ಸುಮ್ಮನೆ ಆಗ್ತದ? ಆಗೋದಿಲ್ಲ. ಯು ಗಾಟ್ ದ ಪಾಯಿಂಟ್. ಕರೆಕ್ಟ್. ಐ ವಿಶ್ ಯು ಆಲ್ ದ ಬೆಸ್ಟ್. ಯಾಕೆ ಪಾಸಿಟಿವ್ ಆಗಿರಬೇಕು ಅಂದರೆ, ನಾನು ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗಿ ನೀವು ನಿಮ್ಮ ಲೈಫಲ್ಲಿ ಉದ್ಧಾರ ಆಗ್ತೀರ, ಯಶಸ್ಸಾಗ್ತೀರ. ನೀವೇನ ಆಗ್ಬೇಕು ಅನ್ಕೊಂತೀರಿ ಅದು ಆಗ್ತೀರಿ. ಆ ಸಕಾರಾತ್ಮಕ ದೃಢೀಕರಣಗಳನ್ನು ಬೇಕಾದ್ರೆ ಟೈಪ್ ಮಾಡ್ಕೊಳ್ಳಿ, ಬರೆದು ಬಿಡಿ, ನಿಮ್ಮ ಮನೆ ಮುಂದೆ ಒಂದು ಬೋರ್ಡ್ ಥರ ಹಾಕೊಂಡ್ಬಿಡಿ. ಸಿ ದ ರಿಸಲ್ಟ್. ಆಲ್ವೇಸ್ ಥಿಂಕ್ ಪಾಸಿಟಿವ್. ಥಿಂಕ್ ಪಾಸಿಟಿವ್. ಎಸ್, ಐ ಕ್ಯಾನ್ ಡೂ ಇಟ್. ಓಕೆ, ಈಗ ಐ ಕ್ಯಾನ್ ಅಂತ ಟೈಪ್ ಮಾಡಿ ಒಂದ್ಸರಿ. ಐ ಕ್ಯಾನ್. ಎಸ್, ಐ ಕ್ಯಾನ್. ಒಂದ್ಸರಿ ಬಾಯಲ್ಲಿ ಹೇಳ್ಕೊಳ್ಳಿ, ಐ ಕ್ಯಾನ್ ಅಂತ. ಐ ಕ್ಯಾನ್ ಅಂತ. ಗುಡ್. ಹೇಳ್ಕೋಬೇಕ್ರಿ. ದೆನ್ ಓನ್ಲಿ ಯುವರ್ ಲೈಫ್ ವಿಲ್ ಬಿ ಇಂಪ್ರೂವ್ಡ್. ಸೀರಿಯಸ್ಲಿ, ಎಸ್ಪೆಷಲಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂದಾಗ ಯು ಶುಡ್ ಪ್ರಾಕ್ಟೀಸ್ ಮೋರ್ ಅಂಡ್ ಮೋರ್. ವಿತೌಟ್ ಪ್ರಾಕ್ಟೀಸ್ ನಥಿಂಗ್. ನೀರಿಗೆ ಬೀಳದೆ ಈಜ್ ಕಲಿಯಕ್ಕಾಗ್ತದೇನ್ರಿ? ಆಗೋದಿಲ್ಲ. ಹೌದು, ಜಯಪ್ರಕಾಶ್ ನಾಗ್ತಿಹಳ್ಳಿ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ನಲ್ಲಿ ಸುಮಾರು ವಿಡಿಯೋಗಳು ಮಾಡಿದ್ದೀನಿ. ಆದರೆ ಈ ವಿಡಿಯೋ ಡಿಫ್ರೆಂಟ್. ಯಾಕೆ? ಇದು ಪ್ರಾಕ್ಟಿಕಲಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯು ಹ್ಯಾವ್ ಟು ಡೂ ಪ್ರಾಕ್ಟೀಸ್. ಪ್ರಾಕ್ಟೀಸ್, ಅಭ್ಯಾಸವೇ ಮೂಲ ಮಂತ್ರ. ಅದಕ್ಕೆ KASH ಅಲ್ಲಿ ಆ್ಯಡ್ ಮಾಡಿರೋದು, ಹ್ಯಾಬಿಟ್, ಅಭ್ಯಾಸ. ನೀವು ಅಭ್ಯಾಸನೇ ಮಾಡಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಆ ಅಭ್ಯಾಸ ಎಲ್ಲೆಲ್ಲಿ ಮಾಡ್ಕೋಬೋದು? ನನ್ನ ಭಾಷೆ ಇಂಪ್ರೂವ್ ಮಾಡ್ಕೋಬೋದು, ನನ್ನ ಧ್ವನಿ ಇಂಪ್ರೂವ್ ಮಾಡ್ಕೋಬೋದು, ನನ್ನ ಕಂಟೆಂಟ್, ಮಾತಾಡೋ ರೀತಿ ನೀತಿ ಇಂಪ್ರೂವ್ ಮಾಡ್ಕೋಬೋದು, ನನ್ನ ನೋಡೋ ರೀತಿ ನೀತಿನೇ ಬದಲಾಯಿಸ್ಕೊಂಡ್ಬಿಡ್ಬೋದು. ನಾನೇ ಜುಬ್ಬ ಪೈಜಾಮ ಹಾಕೊಂಡು ಬಂದರೆ ಬೇರೆ ಥರ ಕಾಣಿಸ್ತೀನಿ, ಅಥವಾ ಒಂಚೂರು ಹೇರ್ ಸ್ಟೈಲ್ ಏನೋ ಸ್ವಲ್ಪ ಚೇಂಜ್ ಮಾಡಿದ್ರೆ ಬೇರೆ ಥರ ಕಾಣಿಸ್ತೀನಿ, ಬೇರೆ ಕಲರ್ ಡ್ರೆಸ್ ಹಾಕೊಂಡ್ರೆ ಬೇರೆ ಥರ ಕಾಣಿಸ್ತೀವಿ ಅಲ್ವೇ? ಇವೆಲ್ಲ ನೋಡ್ಕೊಂಡು ನಮ್ಮ ಜೀವನದಲ್ಲಿ ಮುಂದುವರಿತಾ ಇರಬೇಕು. ನೀವು ಮನಸ್ಸು ಮಾಡಬೇಕು. ಏನು ಹೇಳಕ್ ಹೊರಟಿದ್ದೀನಿ ಅಂದರೆ, ನೀವು ಮನಸ್ಸು ಮಾಡದೇ ಇದ್ರೆ ನಿಮ್ಮನ್ನು ಯಾರು ಪುಷ್ ಮಾಡಲ್ಲ.
ಯು ಹ್ಯಾವ್ ಟು ಪುಷ್ ಫಾರ್ ಯುವರ್ ಸೆಲ್ಫ್. ಸಪೋರ್ಟ್ ಮಾಡ್ಬೋದು, ಏನೋ ಹುಡುಗ ಅದು ಹುಡುಗಿ ಕಲಿತಾ ಇದ್ದಾಳೆ, ನಾವೇನೋ ಬೆಳಿಬೇಕು ಅಂತ ಇದ್ದಾರೆ ಅಂತ. ಆದರೆ ಅರ್ಧ ಜನ ಕಾಲೆಳೆಯೋ ಬುದ್ಧಿನೇ ಬರುತ್ತೆ, ಜಾಸ್ತಿ ಜನಕ್ಕಿದೆ. ಏನೋ ಒಂದು ಒಳ್ಳೇದು ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಇವ್ನು ಎಲ್ಲಿ ಕಾಲೆಳೀಲಿ, ಇವ್ನ ಹೆಂಗೆ ಬೀಳಿಸ್ಲಿ, ಇವ್ನ ಹೆಂಗೆ ಡಿಮೋಟಿವೇಟ್ ಮಾಡಲಿ ಅಂತಾರೆ. ಕರೆಕ್ಟ್. ನೀವು ಪ್ರಪಂಚ ನೋಡಿದ್ದೀರಿ, ನಾನು ನೋಡಿದ್ದೀನಿ. ಆದರೆ ನಿಮಗಿಂತ ಸ್ವಲ್ಪ ಜಾಸ್ತಿ ಅನುಭವಿಸಿದ್ದೀನಿ ನಾನು ಪ್ರಪಂಚನ. ಆಮ್, ಹಾಗಾಗಿ ಹಲವಾರು ಪುಸ್ತಕಗಳನ್ನು ಬರೆಯೋದಕ್ಕೆ ಸಾಧ್ಯ ಆಗಿದೆ. ಆಮ್, ಈಗ ನನ್ನ ಎರಡೂ ಯೂಟ್ಯೂಬ್ ಚಾನಲ್ ಸೇರಿದ್ರೆ 6,000ಕ್ಕೂ ಮಿಗಿಲಾಗಿ ವಿಡಿಯೋಗಳು ಮಾಡಿಬಿಟ್ಟಿದ್ದೀನಿ. ನೀವು ಇಡೀ ವರ್ಷ ನೋಡಿದ್ರು ವಿಡಿಯೋ ನಂದು ನೋಡ್ತಾ ಇದ್ರು ಮುಗಿಯಲ್ಲ. ಫ್ರೀಯಾಗಿ ಕೊಟ್ಟಿದ್ದೀನಲ್ಲ, ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಾರೆ. ನನ್ನ ಪುಸ್ತಕಗಳು ಸಪ್ನಾ ಬುಕ್ ಹೌಸ್ ಪಬ್ಲಿಷ್ ಮಾಡಿದೆ. ಓಕೆ. ಈ ಕಡೆ ನಾನು ಆ್ಯಕ್ಚುಲಿ ಈ ರ್ಯಾಕಲ್ಲಿ ಇಲ್ಲಿಂದ ಈ ಎಲ್ಲೋ ಲೈನ್ವರೆಗೂ ಇಷ್ಟು ಪುಸ್ತಕ ಬರ್ತೀನಿ ನಾನೀಗ. 17+6, 17 ಕನ್ನಡ, 6 ಇಂಗ್ಲೀಷು. ಕರೆಕ್ಟ್. ಸಿ, ಪುಸ್ತಕ ಓದಿ. ನನ್ನ ಪುಸ್ತಕಗಳು, ಒಂದೊಂದು ಪುಸ್ತಕದ ಮೌಲ್ಯ 1 ಲಕ್ಷ. ಅದು ಸುಮಾರು ಜನಕ್ಕೆ ಗೊತ್ತಿಲ್ಲ, ನಿಮ್ಗೆ ಅರ್ಥ ಮಾಡಿಸ್ತಾ ಇದ್ದೀನಿ ನಾನು. ಬಿಕಾಸ್ ಯು ಆರ್ ಅವರ್ ವ್ಯೂಯರ್ಸ್, ಫಾಲೋಯರ್ಸ್. ನಂದು ಯಾವುದೇ ಪುಸ್ತಕ ತಗೊಳ್ಳಿ, ನನ್ನ ಎಲ್ಲ ಪುಸ್ತಕ ಓದ್ಬಿಟ್ರೆ ನೀವು ಅಲ್ಲೇ ಅರ್ಧ ಇಂಪ್ರೂವ್ ಆಗೋಗ್ಬಿಡ್ತೀವಿ. ಓಕೆ. ಒಟ್ಟಿನಲ್ಲಿ ನಾನು ಸಕಾರಾತ್ಮಕತೆ ಹೇಳಕೊಟ್ಟಿದ್ದೀನಿ. ನಕಾರಾತ್ಮಕತೆಗೂ ಸಕಾರಾತ್ಮಕತೆಗೂ ತುಂಬ ವ್ಯತ್ಯಾಸ ಇದೆ. ನಕಾರಾತ್ಮಕತೆ ಗೊತ್ತಿರಬೇಕು, ಸಕಾರಾತ್ಮಕತೆ ಪಾಲಿಸಬೇಕು ಅಂತ ಹೇಳ್ತಾನೆ. ನಮ್ಮ ಲೈಫಲ್ಲಿ ನೆಗೆಟಿವ್ ಏನೇನಿದೆ ಎಲ್ಲ ಗೊತ್ತಿರಲಿ, ಬಟ್ ವಾಟ್ ವಿ ಹ್ಯಾವ್ ಟು ಫಾಲೋ, ವಾಟ್ ವಿ ಹ್ಯಾವ್ ಟು ರೆಪ್ರೆಸೆಂಟ್ ಅಂದರೆ ಅದು ಪಾಸಿಟಿವ್. ಓಕೆ. ಬಿ ಪಾಸಿಟಿವ್ ಅಂತ ಟೈಪ್ ಮಾಡಿ. BE, ಬಿ ಪಾಸಿಟಿವ್. ನನ್ನ ಜೊತೆ ಕಮಿಟ್ ಆಗ್ತಾ ಇದ್ದೀರಾ? ಇವತ್ತಿಂದ ನಾವೆಲ್ಲ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ. ಸರ್, ಐ ವಿಲ್ ಗೋ ಟು ದ ನೆಕ್ಸ್ಟ್ ಲೆವೆಲ್ ಅಂಡ್ ಐ ವಿಲ್ ಅಚೀವ್ ಇನ್ ಮೈ ಲೈಫ್ ಅಂತ ಶುರು ಮಾಡ್ತೀನಿ. ಗಾಟ್ ಇಟ್? ಗುಡ್, ಗ್ರೇಟ್. ಐ ವಿಶ್ ಯು ಆಲ್ ದ ಬೆಸ್ಟ್.